ಸ್ವಲ್ಪ ಹತ್ರಕ್ಕೆ ಬಂದ್ಬಿಡಿ. They can play things here by just uploading their songs and they can be above or 20 years, 25 years. Sorry, we're not following. I'm just talking. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮನ್ನ ಇವತ್ತೊಂದು ಜ್ಯುವೆಲ್ರಿ ಶಾಪ್ ಕರ್ಕೊಂಡು ಹೋಗ್ತೀನಿ. A to Z ಒಂದೇ ಶಾಪಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋನ ಕೊನೆ ತನಕ ನೋಡಿ. ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸುಧಾ ಫ್ಯಾಷನ್ ಅಂತೇಳಿ ಒಂದು ಹೊಸದಾಗಿ ಶಾಪ್ ಓಪನ್ ಆಗಿದೆ ಜಯನಗರ್ 3rd ಬ್ಲಾಕಲ್ಲಿ ಅಂತಲೇ ಹೇಳ್ಬೋದು. 1964 ಇಂದ ಕುಂಬಾರಪೇಟೆಯಲ್ಲಿ ಫೇಮಸ್ ಆಗಿರ್ತಕ್ಕಂಥ ಒಂದು ಜ್ಯುವೆಲ್ರಿ ಶಾಪ್ ಅಂತಾನೆ ಹೇಳ್ಬೋದು. ಇವಾಗ ಜಯನಗರ್ 3rd ಬ್ಲಾಕಲ್ಲಿ ಹೊಸದಾಗಿ ಇವ್ರ ಬ್ರಾಂಚ್ನ ಓಪನ್ ಮಾಡಿದ್ದಾರೆ. ಸೊ ಇಲ್ಲಿ ಏನೇನ್ ಸಿಗುತ್ತಪ್ಪ ಜ್ಯುವೆಲ್ರಿ ಅನ್ನೋದಾದ್ರೆ ಪ್ಯೂರ್ 92.5 ಸಿಲ್ವರ್ ಜ್ಯುವೆಲ್ರಿ ಸಿಗುತ್ತೆ, ಇಮಿಟೇಷನ್ ಜ್ಯುವೆಲ್ರಿ ಸಿಗುತ್ತೆ, ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಸಿಗುತ್ತೆ ಅಂಡ್ ಇದು 1 ಗ್ರಾಮ್ ಗೋಲ್ಡ್ ಅಂತ ಹೇಳ್ತಾರಲ್ವಾ ಅದು ಕೂಡ ಸಿಗುತ್ತೆ. ಆರ್ಟಿಫಿಷಿಯಲ್ ಮತ್ತೆ ಆಂಟಿಕ್ ಜ್ಯುವೆಲ್ರಿಗಳು ಕೂಡ ಸಿಗುತ್ತೆ. ನಿಮ್ಗೆ ಇಲ್ಲಿ ಏನೇನ್ ಸಿಗುತ್ತೆ ಅನ್ನೋದನ್ನೆಲ್ಲ ನಾನು ನಿಮ್ ಜೊತೆ ಫುಲ್ ಶೇರ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ ಎಂದಿದ್ದು ಅದಕ್ಕೇನೆ. ಸೊ ಇವಾಗ ಮದ್ವೆಗಳಲ್ಲೇ ಆಗ್ಲಿ ಏನೇ ಫಂಕ್ಷನ್ ಗಳಲ್ಲಾಗ್ಲಿ ಗೋಲ್ಡ್ ಹಾಕೋದೇ ಇಲ್ಲ. ನೀವು ನೋಡ್ತಿರ್ಬೋದು ರೆಂಟಲ್ಗೆ ಅಂತ ಹೇಳಿ ತಗೋತಾರೆ. ಕೆಲವೊಂದ್ ಕಡೆ ಅದಕ್ಕೆ ಅಂತಾನೆ ರೆಂಟಲ್ ಜ್ಯುವೆಲ್ರಿ ಅಂತ ಹೇಳಿ ಒಂದು ಶಾಪ್ ಅಥವಾ ಏನಾದ್ರು ಒಂದು ಇದನ್ನ ಪೇಜ್ ನ ಮಾಡಿರ್ತಾರೆ. ಇಲ್ಲಾಂದ್ರೆ ಈ ಬ್ಯೂಟಿಷಿಯನ್ ಬರ್ತಾರಲ್ಲ ಅವ್ರ ಹತ್ರನೇ ಇರುತ್ತೆ, ಅಲ್ಲಿಂದಾನೇ ರೆಂಟ್ ತಗೋತಾರೆ. ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಅಂದ್ರೆ ಈ ತರ ಒಡವೆಗಳನ್ನ ಮದ್ವೆಗಳ್ಗೆ ಹಾಕೋದು. ನಿಮ್ಗೆ ಮದ್ವೆ ಫಂಕ್ಷನ್ ಅಲ್ಲಿ ಹಲ್ದಿಗೊಂದು, ಮೆಹಂದಿಗೊಂದು ಮತ್ತೆ ರಿಸೆಪ್ಷನ್ಗೊಂದು, ಮುಹೂರ್ತ ಟೈಮ್ಗೆ ಅಂತೇಳಿ ಒಂದೊಂದು ಶಾಪ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಇದು ಒಂದೇ ಶಾಪ್ ಅಲ್ಲಿ ನಿಮ್ಗೆ ಎಲ್ಲಾ ತರ ಜ್ಯುವೆಲ್ರಿ ಕೂಡ ಸಿಗುತ್ತೆ. ನೆಕ್ಲೆಸ್ ಆಗಿರ್ಬೋದು, ಲಾಂಗ್ ನೆಕ್ಲೆಸ್, ಬ್ಯಾಂಗಲ್ಸು, ಮತ್ತೆ ಇಯರಿಂಗ್ಸು, ಡಾಬು, ಮತ್ತೆ ಮಾಂಗ್ ಟಿಕ್ಕಾ ನೋಡಿ ಈ ತರ 1 ಗ್ರಾಮ್ ಗೋಲ್ಡ್. ಇದಂತೂ ತುಂಬಾನೇ ಚೆನ್ನಾಗಿರ್ತಕ್ಕಂಥದ್ದು. ಲಕ್ಷ್ಮಿ ಪೆಂಡೆಂಟ್ ಇದೆ, ಹವಳನ ಹಾಕಿ ಗೋಲ್ಡ್ ತರಾನೇ ಡಿಟ್ಟೋ ಅನ್ನೋ ತರಾನೇ ಇದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಇನ್ನೊಂದು ಡಿಸೈನ್ ಇದೆ. ಸೊ ರುದ್ರಾಕ್ಷ ಮಣಿ ಬರುತ್ತಲ್ಲ ಅದರಲ್ಲಿ ಲಕ್ಷ್ಮಿ ಇದ್ರ ತರ ಮಾಡಿ ಮಣಿ ತರ ಮಾಡಿ ಹವಳ ಹಸ್ರು ಮತ್ತೆ ಕೇಸರಿ ಹವಳನ ಮಿಕ್ಸ್ ಮಾಡಿ ಇದ್ ಮಾಡಿದ್ದಾರೆ. ಇದನ್ನು ಕೂಡ ತುಂಬಾ ಚೆನ್ನಾಗಿದೆ. ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಮತ್ತೆ ಇವ್ರದ್ದು ಹೊಸ ಶಾಪ್ ಆಗಿರೋದ್ರಿಂದ ಇನಾಗ್ರಲ್ ಆಫರ್ ಅಂತ ಹೇಳ್ಬಿಟ್ಟು ಏಪ್ರಿಲ್ 30th ವರೆಗೂ ನಿಮ್ಗೆ 20% ಡಿಸ್ಕೌಂಟ್ ನ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ ಇಲ್ಲಿ ಎಲ್ಲಾ ತರದ ಬ್ಯಾಂಗಲ್ಸ್ ಅಲ್ಲೂ ಕೂಡ ಎಷ್ಟೊಂದು ವೆರೈಟೀಸ್, ಎಷ್ಟೊಂದು ಡಿಸೈನ್ ಇದೆ ಅಂತ ಹೇಳಿ. ಸೊ ಒಂದೊಂದು ಬ್ಯಾಂಗಲ್ಸ್ ಕೂಡ ಒಂದೊಂದ್ ತರ ಡಿಸೈನ್ ಇದೆ ಅಂತಾನೆ ಹೇಳ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತೆ ನಿಮ್ಗೆ ಏನಾದ್ರು ನೀವು ಅನ್ಕೋಬಹುದು ಪಾಲಿಶ್ ಎಲ್ಲ ಹೋದ್ರೆ ಏನು ಅಂತ ಹೇಳಿ, ನೀವು ಹೋಗಿ ಮತ್ತೆ ಪಾಲಿಶ್ನು ಕೂಡ ಹಾಕಿಸ್ಕೊಂಡ್ ಬರ್ಬೋದು. ಅಷ್ಟು ಚೆನ್ನಾಗಿದೆ. ಆತರ ಏನಾದ್ರು ಕಲರ್ ಫೇಡ್ ಆದ್ರೆ ಆತರ ಎಲ್ಲ ಆದ್ರೆ ಅವರು ರಿಪ್ಲೇಸ್ಮೆಂಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಕಲರ್ಸ್ ನ ಹಾಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ನಿಜವಾಗ್ಲೂ ಒಂದೊಂದು ಕಲೆಕ್ಷನ್ ನೀವು ನೋಡ್ತಿರ್ಬೋದು ಎಲಿಗೆಂಟ್ ಆಗಿ ಫ್ಯಾನ್ಸಿ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಫ್ಯಾನ್ಸಿ ಜ್ಯುವೆಲ್ರಿ ಕೂಡ ಸಿಗುತ್ತೆ ಇಲ್ಲಿ. ಸೊ ಬ್ಯಾಂಗಲ್ಸ್ ಒಂದಷ್ಟು ನಾನು ನಿಮ್ಗೆ ಕಲೆಕ್ಷನ್ ತೋರಿಸ್ತೀನಿ. ಮತ್ತೆ ಬ್ರೈಡಲ್ ಸೆಟ್ ಅಂತ ಫುಲ್ ಒಂದೇ ಕಡೆ ಒಂದೇ ಸೆಟ್ ತಗೋಬಹುದು. ಸೊ ನೋಡ್ತಿದ್ದೀರಾ ಇಲ್ವಿ ಬ್ರೈಡಲ್ಗೆ ಏನಾದ್ರು ಮದ್ವೆ ಹೆಣ್ಣಿಗೆ ಏನಾದ್ರು ಬೇಕಾಗಿರ್ತಕ್ಕಂಥದ್ದು ಅಥವಾ ಏನಾದ್ರು ಹುಡುಗಿರ್ಗೆ ಫಂಕ್ಷನ್ ಮಾಡ್ತಾರಲ್ಲ ಮೆಚುರಿಟಿ ಫಂಕ್ಷನ್, ಆವಾಗ ಅದಕ್ಕೂ ಕೂಡ ಸಿಗುತ್ತೆ ಇಲ್ಲಿ ಪುಬರ್ಟಿ ಫಂಕ್ಷನ್ಗೆ. ಸೊ ಇಲ್ಲಿ ಮತ್ತೆ ಸ್ಟೋನ್ಗಳದ್ದು ಕೂಡ ಇದೆ. ಇದನ್ನೇ ಫ್ಯಾನ್ಸಿ ಜ್ಯುವೆಲ್ರಿ ಅಂತ ಹೇಳ್ತಾರೆ, ಸ್ಟೋನ್ ಇಂದ ಮಾಡಿರ್ತಕ್ಕಂಥದ್ದು. ಎಲ್ಲದು ಒಂದಕ್ಕಿಂತ ಒಂದು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ, ತುಂಬಾ ಚೆನ್ನಾಗೂ ಕಾಣಿಸ್ತಿದೆ. ಮತ್ತೆ ನಾವು ವೇರ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಬರೀ ಈ ತರ ಇದ್ ಮಾಡಿದ್ರೆ ನಿಮ್ಗೆ ಒಂದಿದಿರಲ್ಲ ಅಲ್ವಾ. ಸೊ ವೇರ್ ಮಾಡಿದಾಗ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಒಡವೆಗಳು ಅಂತಾನೆ ಹೇಳ್ಬೋದು. ನೀವು ನೋಡ್ತಿರ್ಬೋದು ಇಲ್ಲಿ ಒಂದೇ ತರ ಡಿಸೈನ್ ಯಾವ್ದು ಇಲ್ಲ, ಎಲ್ಲ ಡಿಫ್ರೆಂಟ್ ಡಿಸೈನ್ ಇರುವಂತ ಒಡವೆಗಳನ್ನೇ ಇಲ್ಲಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಹೇಳ್ತಾ ಇದೀನಿ, ಇಲ್ಲಿ ಗೋಲ್ಡ್ ಶಾಪ್ ಅಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಅಂತಾನೆ ಹೇಳ್ತಿದೀನಿ. ಆಮೇಲೆ ಗೋಲ್ಡ್ ಶಾಪ್ ಅಂತ ಹೇಳ್ಕೊಬಿಟ್ಟು ಇದು ಮಾಡಬೇಡಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನನಗಂತೂ ಈ ಶಾಪ್ ಇಂದ ಆಚೆ ಬರೋದಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ. ಸೊ ನೋಡಿ ಈ ತರ ಸ್ಟೋನ್ ಇರತಕ್ಕಂಥವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ನೀವೇನಾದ್ರೂ ಬೇರೆ ಕಡೆ ಹೋಗಿ ತಗೋತೀನಿ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಈ ಶಾಪ್ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಅಂತ ಹೇಳಿ ಕೊಡ್ತಿದ್ದಾರೆ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಈ ಶಾಪ್ ನ ವಿಸಿಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ನ ಹಾಕಿರ್ತೀನಿ, ಎಲ್ಲಿದೆ ಏನು ಅಂತ ಹೇಳಿ ಲೊಕೇಶನ್ ಎಲ್ಲ.
ಸೊ ಕಾಂಟ್ಯಾಕ್ಟ್ ಎಲ್ಲ ಮಾಡಿಕೊಂಡು ನಿಮ್ಗೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಹೋಗ್ಬೋದು. ಏನಿಲ್ಲ, ಜಯನಗರ್ 4th ಬ್ಲಾಕ್ ಇದೆಯಲ್ಲ, ಅಲ್ಲಿಂದ ಡೈರೆಕ್ಟ್ ಹೋದರೆ ನಿಮಗೆ ತುಂಬ ಶಾಪ್ಸ್ಗಳಿದೆ ಇಲ್ಲಿ. ಏನು ಹೇಳೋದು, ಈ ಬಸವೇಶ್ವರ ಖಾನಾವಳಿ ಇದೆಯಲ್ವಾ, ಅದ್ರ ಹಿಂದೆನೇ ಸಿಗುತ್ತೆ ಇದು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನೀವು ನೋಡ್ತಿರ್ಬೋದು. ಮತ್ತು ಈ ಥರ ಬ್ಯಾಂಗಲ್ಸ್ ನೋಡಿ, ಫ್ಯಾನ್ಸಿ ಬ್ಯಾಂಗಲ್ಸು. ಮತ್ತು ನಿಮ್ಗೆ ಏನಾದರೂ ನೆಕ್ಲೆಸ್ ಅಥವಾ ಬಳೆ ಮತ್ತು ಏನಾದರೂ ಬೇಕು ಅಂತ ಹೇಳಿದ್ರೆ, ಈಗ ಬ್ರೈಡಲ್ ಜ್ಯುವೆಲ್ರಿ ಅಂತ ಹೇಳಿದ್ರೆ ಮಾಂಗ್ ಟಿಕಾ, ಸೊಂಟದ ಡಾಬು, ನೆಕ್ಲೆಸ್ಸು, ಲಾಂಗ್ ನೆಕ್ಲೆಸ್ಸು, ಬ್ಯಾಂಗಲ್ಸ್ ಬರುತ್ತೆ. ಬಟ್ ನಿಮ್ಗೆ ಆ ಥರ ಡಾಬು ಮತ್ತು ಮಾಂಗ್ ಟಿಕಾ ಎಲ್ಲ ಬೇಡ, ಬರೀ ಲಾಂಗ್ ನೆಕ್ಲೆಸ್ಸು, ಶಾರ್ಟ್ ನೆಕ್ಲೆಸ್ಸು, ಬ್ಯಾಂಗಲ್ಸ್ ಬೇಕು ಅಂದ್ರೂ ಕೂಡ ಅದು ಕೂಡ ಇವರು ಮ್ಯಾಚ್ ಮಾಡಿ ಕೊಡ್ತಾರೆ, ಮಿಕ್ಸ್ ಮ್ಯಾಚ್ ಅಂತಲೇ ಹೇಳ್ಬೋದು. ಸೊ ಸ್ಟೋನ್ಗಳು ನೋಡಿ ಎಷ್ಟು ಎಲಿಗೆಂಟ್ ಆಗಿದೆ, ಎಷ್ಟು ಅಮೇಝಿಂಗ್ ಆಗಿದೆ ಅಂತ ಹೇಳಿ. ಸೊ ಎಲ್ಲ ಕಲರಲ್ಲೂ ಕೂಡ, ಒಂದೇ ಕಲರ್ ಅಂತಲ್ಲ ನೋಡಿ, ಆಲ್ ಕಲರ್ಸ್ ಇಸ್ ಅವೈಲೇಬಲ್. ಮತ್ತು ಇನ್ನೊಂದೇನು ಗೊತ್ತಾ, ನಿಮ್ಗೆ ಏನಾದರೂ ಯಾವುದಾದ್ರೂ ಪರ್ಟಿಕ್ಯುಲರ್ ಜ್ಯುವೆಲ್ರಿ ಇಷ್ಟ ಆಗಿದ್ದು ನೀವು ಅದನ್ನು ಫೋಟೋನ ತೊಗೊಂಡೋಗಿ ತೋರಿಸಿದ್ರೆ ಅವರು ವಿತಿನ್ 10 days 15 days ಒಳಗಡೆ ನಿಮಗೆ ಅವರು ಮಾಡಿ ಕೊಡ್ತಾರೆ ಅದೇ ಥರ ಡಿಸೈನ್. ನೋಡಿ, ಇದರಲ್ಲಿ ಯಾವುದು ಗೋಲ್ಡು ಯಾವುದು ಆರ್ಟಿಫಿಷಿಯಲು ಅನ್ನೋದು ನಿಜವಾಗ್ಲೂ ಗೊತ್ತಾಗಲ್ಲ. ಅದಕ್ಕೆ ಜನಗಳು ಇವಾಗ ತುಂಬಾ ಇದು ಮಾಡೋದು ಆರ್ಟಿಫಿಷಿಯಲ್ ಕಡೆ. ಈ ಜ್ಯುವೆಲ್ರಿ ಇನ್ನೇನು 1 ಗ್ರಾಮ್ ಗೋಲ್ಡು 15,000 ಆಗುತ್ತೆ. ನಾವು ಹೋಗಿ ಹಂಗು ಹಿಂಗು ತಗೊಳ್ಳೋ ಅಷ್ಟರೊಳಗೆ 16-17,000 ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದರ ಬದಲು ಈ ಥರ ಇನ್ವೆಸ್ಟ್ ಮಾಡ್ಕೊಂಡು ಇದು ಮಾಡ್ಬೋದು. ಬಟ್ ಗೋಲ್ಡ್ ಹಾಕಿದ್ರೂ ಮನಿ ನಮ್ಮ ಹತ್ರ ಇರುತ್ತೆ. ಬಟ್ ಯಾವಾಗ ಬಿದ್ದೋಗುತ್ತೆ ಗೋಲ್ಡ್ ರೇಟು ಏನು ಅನ್ನೋದು ಗೊತ್ತಿಲ್ಲ. ನಾವೆಲ್ಲ ಕಡಿಮೆಗೆ ತೊಗೊಂಡು ಇವಾಗ ಜಾಸ್ತಿ ಆಗಿರೋದ್ರಿಂದ ನಮಗೆ ಖುಷಿ ಆಗುತ್ತೆ. ಬಟ್ ಜಾಸ್ತಿ ಕೊಟ್ಟು ತೊಗೊಂಡು ಯಾವಾಗಾದ್ರೂ ಕಡಿಮೆ ಆಯಿತು ಅಂದರೆ ನಿಜವಾಗ್ಲೂ ಇದಾಗುತ್ತೆ. ಸೊ ಈ ಇಂಟ್ರೆಸ್ಟ್ ಇದ್ದರೆ ತೊಗೊಬೋದು ಯಾರಾದರೂ. ನೀವು ತೊಗೊಳ್ಳೇಬೇಕು ಅಂತೇಳಿ ನಾನು ಯಾವುದೇ ಥರದ್ದು ಇದು ಮಾಡಲ್ಲ. ಸೊ ಕಲೆಕ್ಷನ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಬ್ಯಾಂಗಲ್ಸ್ ಅಲ್ಲೂ ಕೂಡ ಒಂದೊಂದು ಡಿಸೈನಲ್ಲಿ ಒಂದೊಂದು ಕ್ಲಾತ್ಸ್. ಮತ್ತು ಈ ಥರ ಬ್ಯಾಂಗಲ್ಸು, ಇದು 92.5 ಸಿಲ್ವರ್ದು. ಈ ಥರ ಬ್ಯಾಂಗಲ್ಸು ಕೂಡ ಇವಾಗ ಪಾಲಿಷ್ ಮಾಡಿಕೊಡ್ತಾರೆ, ಅಂದರೆ ಸಿಲ್ವರ್ಗೆ ಗೋಲ್ಡ್ ಪಾಲಿಷ್ ಮಾಡಿಕೊಡ್ತಾರೆ. ಸೊ ಇದರಲ್ಲೂ ಅಷ್ಟೇ ಡಿಸೈನ್ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ, ಡೈಲಿ ವೇರ್ಗಾಗಿರ್ಬೋದು ಆ ಥರದ್ದೆಲ್ಲ. ನಾನು ಆ್ಯಕ್ಚುಲಿ ಒಂದು ಬ್ಯಾಂಗಲ್ನ ನೋಡಿದೆ, ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಕಡ್ಗ ಥರ, ಅದು ಆ್ಯಕ್ಚುಲಿ 14,500 ಏನೋ ಹೇಳಿದ್ರು. ಡೈಲಿ ವೇರಿಗೆ ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗೋಲ್ಡು ಸ್ವಲ್ಪ ಭಯ ಆಗುತ್ತೆ ಇವಾಗಿನ ಇದರಲ್ಲಿ. ಸಿಲ್ವರ್ ರೇಟೇ ಇಷ್ಟ ಆಗಿರೋದ್ರಿಂದ ನಾನು ಈ ವಿಡಿಯೋಸ್ಗಳೆಲ್ಲ ನೋಡ್ತಿರ್ತೀನಿ. ಕಾಲ್ ಕಟ್ ಮಾಡ್ಕೊಂಡು ಹೋಗೋದು ಅದೆಲ್ಲ ಮಾಡ್ಕೊಂಡು ಹೋಗ್ತಿದ್ರೆ. ಮತ್ತು ಚಿಕ್ಕ ಮಕ್ಕಳಿಗೆ ಅರ್ಧ ಗ್ರಾಮ್ ಓಲೆನೂ ಇರಲ್ಲ, ಯಾವುದೋ ಒಂದು ಮಗುಗೆ ಕಿವಿನೇ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಏನಪ್ಪ, ದುಡ್ಡು ತಿನ್ನಕ್ಕೆ ಏನು ರೋಗ ಬಂದಿರುತ್ತೋ ಪಾಪ ಮಕ್ಕಳು, ವಯಸ್ಸಾದವ್ರಿಗೆಲ್ಲ ಹಿಂಗೆ ಮಾಡ್ತಾರೆ. ಸೊ ಅದರಿಂದ ಬೆಟರ್ ಈ ಥರ ಜ್ಯುವೆಲ್ರಿಗಳನ್ನ ಅವ್ರು ಕಿತ್ಕೊಂಡು ಹೋದ್ರೂ ಏನು ಇದಾಗಲ್ಲ. ಬಟ್ ಏನು ಹಾನಿ ಮಾಡ್ದಂಗೆ ಅವ್ರು ಕಿತ್ಕೊಂಡು ಹೋಗ್ಬಿಟ್ರೆ ಏನು ಇದಿರಲ್ಲ. ಬಟ್ ಇವನು ಚಿನ್ನಗಳು ಅನ್ಕೊಂಡ್ಬಿಟ್ಟು ಕಿತ್ಕೊಂಡು ಹೋಗ್ಬಿಟ್ರೆ ನಮ್ಮ ಜೀವನನೇ ಇದಾಗೋಗ್ಬಿಡತ್ತೆ ಅಂತಲೇ ಒಂದು ಕಡೆ ಯೋಚನೆ ಮಾಡೋದಾಗತ್ತೆ. ಚಿನ್ನಕ್ಕೆ ಅಷ್ಟೊಂದು ಕೊಡೋದ್ರ ಬದಲು ಇವಾಗ ಈ ಥರ ಹಾಕೋಬೋದು. ಮತ್ತು ಡೈಲಿ ವೇರ್ಗೆ ಯೂಸ್ ಮಾಡುವಾಗ, ಅದೇ ನಾನು ಬ್ಯಾಂಗಲ್ಸ್ ಹೇಳಿದ್ನಲ್ವ, ಅದು ಏನಾದರೂ ತಗ್ಗೋಗೋದು ಮಾಡೋದು, ಇದಾದರೆ ಸ್ವಲ್ಪ ಸ್ಟಿಫಾಗಿ ಮಾಡಿರ್ತಾರೆ ಗಟ್ಟಿಗೆ. ಚಿನ್ನದಾದರೆ ಸ್ವಲ್ಪ ಬೆಂಡ್ ಆಗೋ ಚಾನ್ಸಸ್ ಬೇಗ ಇರುತ್ತೆ, ತುಂಬ ಗ್ರಾಮ್ ಇಲ್ಲ ಅಂದರೆ. ಒಂದು ಬ್ಯಾಂಗಲ್ ಏನಿಲ್ಲ ಅಂದರೂ 20 ಗ್ರಾಮ್ ಇದ್ದರೆ ಅದೊಂದು ಡೈಲಿ ರೆಗ್ಯುಲರ್ ಯೂಸ್ಗೆ ಯೂಸ್ ಮಾಡ್ಬೋದು. ಈ ರಿಂಗ್ ಥರ ಮಾಡಿಕೊಂಡು, ಅಂದರೆ ಕಾಲ್ ಬಳೆ ಥರ ಒಂಥರ ಸಿಂಪಲ್ ರಿಂಗ್ ಬರುತ್ತಲ್ಲ, ಆ ಥರದ್ದಾದರೆ ಒಂದಷ್ಟು ಗಟ್ಟಿ ಇದ್ದರೆ ತಗ್ಗೋಗುತ್ತೆ, ಮಾಡುತ್ತೆ ಅನ್ನೋ ಇದಿರಲ್ಲ. ಈ ಏನು ಕೆಲಸ ಮಾಡದೆ ಇರೋರಿಗೆ ದಟ್ ಈಸ್ ಓಕೆ. ಯಾವ್ದಾದ್ರು ಫ್ಯಾನ್ಸಿನಾದರೂ ಹಾಕ್ಕೊಂಡ್ರೆ ಓಕೆ. ಈಗ ನಾನೇನಾದರೂ ಚಿಕ್ಕ ಜ್ಯುವೆಲ್ರಿ ಅಥವಾ ಓಲೆ ಏನಾದರೂ ತೊಗೋತೀನಿ, ಗ್ರಾಮ್ ಕಡಿಮೆದು ಅಂತ ಹೇಳಿದ್ರೆ ಅವು ಬೇಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಆ ಥರ ಇರುತ್ತೆ. ಸೊ ಗಟ್ಟಿ ಜಾಸ್ತಿನೇ ಮನೆಗೆ ಕೊಟ್ಟು ಇದು ಮಾಡ್ಕೋಬೇಕಾಗತ್ತಲ್ವ. ಸೊ ಈ ಥರ 92.5 ಸಿಲ್ವರಲ್ಲಿ ತೊಗೊಳೋದ್ರಿಂದ ತುಂಬ ದಿನ ಬಾಳ್ಕೆನೂ ಬರುತ್ತೆ. ನಮಗೂ ಒಂದು ಭಯ ಇರಲ್ಲ, ಕಡಿಮೆ ದುಡ್ಡಿಂದು ಹಾಳಾದರೂ ಏನಿದಿಲ್ಲ ಅಂತೇಳಿ. ಬಟ್ ಗೋಲ್ಡ್ ಹಾಳಾಯ್ತು ಅಂತ ಅದನ್ನು ಕೊಟ್ಟು ನಾವು ತೊಗೊಂಡಿದ್ಕಿಂತ ಇನ್ನೂ ಕಡಿಮೆಗೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಇದೆಲ್ಲ ಬ್ರೈಡಲ್ ಕಲೆಕ್ಷನು. ನಾರ್ಮಲಾಗೂ ಕೂಡ ಇವಾಗೆಲ್ಲ ಹಾಕ್ತಾರೆ. ಈಗ ಏನಾದ್ರು ಗೃಹ ಪ್ರವೇಶ ಇದ್ದರೆ, ಮದುವೆ, ಏನಾದರೂ ಮನೇಲಿ ಪೂಜೆಗಳಿದ್ರೆ ಎಲ್ಲರೂ ಹಾಕ್ತಾರೆ. ಒಂದಕ್ಕಿಂತ ಒಂದು ಕಲೆಕ್ಷನ್ನು ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ದೀರಾ ಅಂತ ಅನ್ಕೊಬೇಡಿ. ಸೊ ನೋಡಿ, ಒಂದೇ ಥರ ಡಿಸೈನಲ್ಲಿ ನೀವು ಯಾವುದಾದ್ರೂ ನೋಡಿದರೆ ಕಮೆಂಟ್ ಮಾಡಿ ನಿಜವಾಗ್ಲೂ. ಮತ್ತು ಇಲ್ಲಿ ರಿಂಗ್ಗಳು ಕೂಡ ಸಿಗುತ್ತೆ. ಈ ಹಿಂದಿನ ಕಾಲದಲ್ಲೆಲ್ಲ ಒಂದೇ ಒಂದು ರಿಂಗ್ಗಳು ಯೂಸ್ ಮಾಡೋರು ಗೊತ್ತಾ. ನನ್ನ ಹತ್ರ ಗೋಲ್ಡ್ ಇದೆ 3 ಆ್ಯಕ್ಚುಲಿ. ಈ ವಿಡಿಯೋ ನೋಡಿಲ್ಲ ಅಂದವ್ರಿಗೆ ಗೊತ್ತಿರುತ್ತೆ. ಸೊ ಈ ಥರ ಎಲ್ಲ ಇದರಲ್ಲೂ ಕೂಡ ಫ್ಯಾನ್ಸಿಯಾಗಿ ರಿಂಗ್ಗಳು ನೋಡಿ, ಒಂದು ಮಧ್ಯದ ಫಿಂಗರ್ಗೆ ಹಾಕ್ಕೊಂಡ್ರೆ ಸಾಕು, ಫುಲ್
ಕೈಗೆ ಹಾಕಿದ್ದೀವಿ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ತುಂಬ ಜನ ಪರ್ಚೇಸಿಂಗ್ ಕೂಡ ಮಾಡ್ತಾ ಇದ್ರು. ಎಷ್ಟು ಜನ ಒಂದು ಶಾಪ್ ಓಪನ್ ಆಗಿತ್ತು ಅಂದರೆ ಅಂದ್ಕೊಂಡಿರ್ತೀವಿ ಇಷ್ಟೊಂದು ಶಾಪ್ಗಳ ಮಧ್ಯೆ ನಾವು ಒಂದು ಶಾಪ್ ಇಟ್ಟಿದ್ದೀವಿ ಆಗತ್ತಾ ಏನು ಅಂತೇಳಿ. ಮನ್ಸು ಮಾಡಿ ಮಾಡಿದ್ರೆ ಎಲ್ಲಾನು ಕೂಡ ಆಗುತ್ತೆ, ಯಾವುದೇ ಕೆಲಸ ಆಗಿರ್ಬೋದು. ಇದಂತೂ ಸ್ಟನ್ನಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು, ಫುಲ್ ಸ್ಟೋನ್ದು. ಸೊ ನೋಡಿ ನಾನು ಇಲ್ಲಿ ಹಾಕ್ಕೊಂಡು ಕೂಡ ಇದ್ದೀನಿ. ಸೊ ಈ ಸ್ಯಾರಿಗೂ ಕೂಡ ತುಂಬಾ ಮ್ಯಾಚ್ ಆಗ್ತಿತ್ತು. ಇದು ಕೂಡ ಈ ರಿಸೆಪ್ಷನ್ ಎಲ್ಲಾದ್ರೂ ಆದರೆ ಸಿಂಪಲ್ ಆಗಿ ಒಂದು ಚೈನ್ನ ಹಾಕ್ಕೊಂಡು ಈ ಥರ ಒಂದು ನೆಕ್ಲೆಸ್ ಹಾಕ್ಕೊಂಡು ಇದ್ರೆ ತುಂಬ ಚೆನ್ನಾಗಿರತ್ತೆ ಅಂತಲೇ ಹೇಳ್ಬೋದು.
ಆಕ್ಚುಲಿ ಇಲ್ಲಿ ನೋಡ್ತಿದ್ದೀರಲ್ವಾ, ಇದು ಬ್ರೈಡಲ್ ಸೆಟ್ಗೆ ಒಂದು ಸೆಟ್ ತರ ಅಂತ ಮಾಡ್ಕೊಂಡಿರೋದು. ಮಾಂಗ್ ಟಿಕ್ಕ ಮತ್ತೆ ಡಾಬು, ಇಯರಿಂಗ್ಸ್ ಮತ್ತೆ ಜುಮ್ಕಾ ತರದ್ದು, ಅದೇ ಸೇಮ್ ಡಿಟೋ ಮ್ಯಾಚಿಂಗ್ ಆಗೋ ತರ ಲ್ಯಾಂಗ್ ನೆಕ್ಲೆಸ್. ನಿಮ್ಗೆ ಇದಕ್ಕೆ ಶಾರ್ಟ್ ಬೇಕಂದ್ರೂ ಕೂಡ ಶಾರ್ಟ್ ಸಿಗುತ್ತೆ. ಮತ್ತೆ ಈ ಸೆಟ್ ಫುಲ್ ಏನು ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ಬೇಕು ಅನ್ನೋಂಥವ್ರು ಈ ತರ ಒಂದು ಶಾರ್ಟ್ ನೆಕ್ಲೆಸ್ ಮತ್ತೆ ಲಾಂಗ್ ನೆಕ್ಲೆಸ್ ನ ಹಾಕೊಳ್ಳೋರು ಹಾಕೋತಾರೆ. ತುಂಬಾ ಹೆವಿ ಅಂತ ಅನ್ಸೋರು ಹಾಕೊಳಕ್ ಹೋಗಲ್ಲ. ಸೊ ಇದು ಅಷ್ಟೇ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಕಾಣುವಂತ ಇದು. ನನ್ನ ಫ್ರೆಂಡ್ ಒಬ್ರು ತಗೊಂಡ್ರು, ಆ ವೈಟ್ ಸ್ಟೋನ್ ತರ ರೌಂಡ್ ಇತ್ತಲ್ಲ, ಸೊ ಆ ತರದ್ದು 5000 ಏನಾಯ್ತು, ಡಿಸ್ಕೌಂಟ್ 20% ಇತ್ತು. ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ನಿಜವಾಗ್ಲೂ ಹೇಳೋದಕ್ಕೆ. ಸೊ ನೋಡಿ, ಒಂದೊಂದು ಸ್ಟೋನ್ ಆಗಿರ್ಬೋದು, ಒಂದೊಂದು ಡಿಸೈನು ಎಷ್ಟು ಡಿಫ್ರೆಂಟ್ ಆಗಿದೆ. ಒಂದೇ ತರ ಯಾವ್ದೂ ಕೂಡ ಇಲ್ಲ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಈ ಶಾಪು. ಇವರು ಶಾಪಲ್ಲಿ ಸೆಕೆಂಡ್ ಫ್ಲೋರ್ ವರ್ಗೂ ಇದೆ. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರಲ್ಲೂ ಒಂದೊಂದು ಫ್ಲೋರಲ್ಲೂ ಕೂಡ ಡಿಫ್ರೆಂಟ್ ಜ್ಯುವೆಲ್ರಿ ನಿಮಗೆ ಸಿಗುತ್ತೆ, ಡಿಫ್ರೆಂಟ್ ಪ್ಯಾಟರ್ನ್ ಇರೋದು. ಥರ್ಡ್ ಫ್ಲೋರಲ್ಲಿ ಅಲ್ಲ, ಸೆಕೆಂಡ್ ಫ್ಲೋರಲ್ಲಿ ಬಂದ್ಬಿಟ್ಟು ನಿಮಗೆ ಹೋಲ್ಸೇಲ್ ಆಗಿ ತಗೋತಾರೆ ಗೊತ್ತಾ, ಯಾವ್ದಾದ್ರು ಶಾಪ್ಗೆ ಮಾಡೋ ಅಂಥವ್ರು ಇಲ್ಲ ತುಂಬಾ ಬೇಕಾಗಿರ್ತಕ್ಕಂಥವ್ರು ಅದನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ಸೊ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಯಾವುದಾದ್ರು ಫಂಕ್ಷನ್ಗಾಗಿ, ಒಂದೇ ಮನೆಗೆ ಈ ಥರ ಬೇಕು ಅನ್ನೋಂಥವ್ರು, ಇಲ್ಲ ಯಾವುದಾದ್ರು ಶಾಪ್ ಹೊಸ್ದಾಗಿ ಇಡ್ತಾ ಇದ್ದೀವಿ ಅವ್ರಿಗೆ ಬೇಕು ಅನ್ನೋಂಥವ್ರು ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ನೋಡಿ, ಈ ಬ್ಯಾಂಗಲ್ ಸ್ಟೋರ್ ಆಗಿರ್ಬೋದು ಅಥವಾ ಇಲ್ಲ ಬ್ಯೂಟಿಷಿಯನ್ ಎಲ್ಲ ಇರ್ತಾರಲ್ಲ, ಅವರು ಕೂಡ ಇಲ್ಲಿಂದ ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಇದು ಬಂದು ಹೋಲ್ಸೇಲ್ಗೆ ಶಾಪ್, ಅಂದರೆ ರೂಮು ಸೆಕೆಂಡ್ ಫ್ಲೋರಲ್ಲಿ ಇರತಕ್ಕಂಥದ್ದು. ಸೊ ಹೋಲ್ಸೇಲ್ ಅವರು ಕೂಡ ಬಂದು ತೊಗೊಂಡು ಹೋಗ್ತಾ ಇದ್ರು. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಥರ ಕಂಟೆಂಟ್ನ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.